ಮಾಡಿದ್ದೀವಿ. ಅದಕ್ಕೆ ನಾನು ಲೆಕ್ಕ ಬಂದ್ಮೇಲೆ ಇವತ್ತು ಓಕೆ ಮಕ್ಕಳೇ, ನಿಮಗೆಲ್ಲರಿಗೂ ಈ ಅವಧಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಬೆಳಗ್ಗೆ ಹೇಳಿದೆ. ಏನು ವಿಶೇಷ? ಎಸ್, ಬೆಳಗಿನ ನಗರಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇವತ್ತು 33ನೇ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಎಷ್ಟನೇದು? 33. ಯಾವ ಒಲಿಂಪಿಕ್ಸ್ ಇದು? ಆಧುನಿಕ ಒಲಿಂಪಿಕ್ಸ್. ಆಧುನಿಕ ಒಲಿಂಪಿಕ್ಸ್. ಮಕ್ಕಳ, ಈ ಒಲಿಂಪಿಕ್ಸ್ಗೆ ನಮ್ಮ ದೇಶದಿಂದ ಸರಿಸುಮಾರು 117 ಕ್ರೀಡಾಪಟುಗಳು, ಅದರಲ್ಲಿ 40 ಮಹಿಳಾ ಕ್ರೀಡಾಪಟುಗಳು, ಜೊತೆಗೆ 70 ಪುರುಷ ಕ್ರೀಡಾಪಟುಗಳು ಮತ್ತು 117 ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ತಯಾರಿಸಲಿರ್ತಕ್ಕಂಥದ್ದು. ಜೊತೆಗೆ 67 ಜನ ವಿವಿಧ ಕ್ರೀಡೆಗಳ ಕೋಚ್, ಹಾಗೆಯೇ 72 ಜನ ಸಹಾಯಕ ಸಿಬ್ಬಂದಿ, ಒಟ್ಟು 257 ಜನ ನಮ್ಮ ಭಾರತ ದೇಶದಿಂದ ಒಲಿಂಪಿಕ್ಸ್, ಯಾವ ಒಲಿಂಪಿಕ್ಸು? ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಹೋಗಿರ್ತಕ್ಕಂಥದ್ದು. ಓಕೆ ಮಕ್ಕಳೇ, ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ 9 ಜನ ಕ್ರೀಡಾಪಟುಗಳು, ಹೆಚ್ಚಿನದಾಗಿ ಹರಿಯಾಣ ರಾಜ್ಯದಿಂದ ಒಟ್ಟು 24, ಪಂಜಾಬ್ನಿಂದ 19, ನಮ್ಮ ರಾಜ್ಯದಿಂದ 9 ಜನ ಕ್ರೀಡಾಪಟುಗಳು, ಹಾಗೆ ಬೇರೆ ಬೇರೆ ರಾಜ್ಯದಿಂದ ಇನ್ನಿತರ ಕ್ರೀಡಾಪಟುಗಳು ಭಾಗವಹಿಸುತ್ತಾರೆ. 9 ಜನ ಒಲಿಂಪಿಕ್ಸ್ ಕ್ರೀಡಾಪಟುಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಅವರೆಲ್ಲರೂ ಕೂಡ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರಲಿ ಅಂತ ಹಾರೈಸ್ತಾ, ಮಕ್ಕಳೇ, ಇವತ್ತಿನ ಅಧ್ಯಾಯದಲ್ಲಿ ಆಧುನಿಕ ಒಲಿಂಪಿಕ್ಸ್ ಮತ್ತೆ ಏಷ್ಯನ್ ಕ್ರೀಡೆಗಳ ಬಗ್ಗೆ ನಾವು ತಿಳ್ಕೋಬೇಕು. ಅದಕ್ಕೂ ಪೂರ್ವದಲ್ಲಿ ಪುರಾತನ ಒಲಿಂಪಿಕ್ಸ್ ಕ್ರೀಡೆ ಯಾವಾಗ ಪ್ರಾರಂಭ ಆದವು? ಪುರಾತನ ಒಲಿಂಪಿಕ್ ಕ್ರೀಡೆಗಳು ಎಷ್ಟರಲ್ಲಿ ಪ್ರಾರಂಭ ಆದವು? ನಾನು ಹೇಳ್ತೀನಿ, ಪುರಾತನ ಒಲಿಂಪಿಕ್ಸ್ ಕ್ರೀಡೆಗಳು ಯಾವಾಗ ಪ್ರಾರಂಭ ಆಯಿತು? ಕ್ರಿಸ್ತ ಶಕ 776 ಕ್ರಿಸ್ತ ಪೂರ್ವ 394 770 ಕ್ರಿಸ್ತ ಪೂರ್ವ 776ರಲ್ಲಿ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡೆಗಳು ಪ್ರಾರಂಭ ಆಗ್ತದೆ. ಹಾಗೆಯೇ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು 1896ರಿಂದ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳು 1896. ಅಂದ್ರೆ ಇವತ್ತು ನಡೀತಾ ಇರ್ತಕ್ಕಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಎಷ್ಟನೇ ಕ್ರೀಡಾಕೂಟ ಅಂತ ಹೇಳಿದ್ರೆ 33ನೇ ಒಲಿಂಪಿಕ್ಸ್ ಕ್ರೀಡಾಕೂಟ. ಹಂತಗಳನ್ನ ನೋಡ್ತೀವಿ ಮಕ್ಕಳು. ಕ್ರೀಡಾಕೂಟ ಹಂತಗಳು ಶಾಲೆಗಳಲ್ಲಿ ಸಂಘಟಿಸುವಾಗ ಶಾಲಾ ಹಂತದ ಕ್ರೀಡಾಕೂಟಗಳು ನಡೀತದೆ. ಶಾಲಾ ಹಂತದ ಕ್ರೀಡಾಕೂಟದಿಂದ ಯಾವ ಕ್ರೀಡಾಕೂಟ? ಜೋನಲ್ ವಲಯ ಮಟ್ಟದ ಕ್ರೀಡಾಕೂಟಗಳು. ವಲಯ ಮಟ್ಟದ ಕ್ರೀಡಾಕೂಟದಿಂದ ತಾಲೂಕು ಮಟ್ಟದ ಕ್ರೀಡಾಕೂಟಗಳು. ತಾಲೂಕು ಮಟ್ಟದ ಕ್ರೀಡಾಕೂಟದಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಿಂದ
ವಿಭಾಗೀಯ ಮಟ್ಟದ ಕ್ರೀಡಾಕೂಟಗಳು, ವಿಭಾಗೀಯ ಮಟ್ಟದ ಕ್ರೀಡಾಕೂಟಗಳಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು, ರಾಜ್ಯ ಮಟ್ಟದ ಕ್ರೀಡಾಕೂಟದಿಂದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು, ರಾಷ್ಟ್ರ ಮಟ್ಟದ ಕ್ರೀಡಾಕೂಟದ ಮತ್ತೆ ಹಂತ ಹಂತವಾಗಿ ಏಷ್ಯನ್ ಕ್ರೀಡಾಕೂಟಗಳು, ಏಷ್ಯನ್ ಕ್ರೀಡಾಕೂಟಗಳಿಂದ ಕಾಮನ್ವೆಲ್ತ್ ಕ್ರೀಡಾಕೂಟಗಳು, ಹಾಗೆಯೇ ಅತೀ ಎತ್ತರದ ಮೇಲ್ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಕ್ರೀಡಾಕೂಟ ಯಾವುದಪ್ಪ ಅಂತ ಹೇಳಿದ್ರೆ ಒಲಿಂಪಿಕ್ಸ್ ಕ್ರೀಡಾಕೂಟಗಳು. ಈ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಎಲ್ಲಿ ಪ್ರಾರಂಭ ಆಗಿದೆ? ಅದು ಎಲ್ಲಿ ಪ್ರಾರಂಭ ಆಗಿದೆ? ಎಸ್, ಗ್ರೀಕ್ ದೇಶದ ಅಥೇನ್ಸ್ ಅಂತಕ್ಕಂತಹ ಸ್ಥಳ. ಒಲಿಂಪಿಕ್ಸ್ ಅಂತ ಕರಿತೀವಿ ನಾವು. ಒಲಿಂಪಿಯಾ ಅಂತಕ್ಕಂಥ ಸ್ಥಳದಲ್ಲಿ ಕ್ರೀಡೆಗಳು ಮೊಟ್ಟ ಮೊದಲ ಬಾರಿ ನಡೆದ್ರಿಂದ ಅದನ್ನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಅಂತ ಕರೀಬೇಕು. ಈಗ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪ್ರಾರಂಭ ಮತ್ತು ಉದ್ದೇಶಗಳ ಬಗ್ಗೆ ನಾವು ನೋಡೋದಾದ್ರೆ ಮಕ್ಕಳೇ, ಇಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವಂತಹ ಪಂದ್ಯಾಟ. ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಕ್ರೀಡಾಪಟುಗಳನ್ನ ನಿರ್ಧರಿಸುವಂತಹ ಕ್ರೀಡಾಕೂಟ ಯಾವುದಪ್ಪ ಅಂತ ಹೇಳಿದ್ರೆ ಯಾವ ಕ್ರೀಡಾಕೂಟ? ಒಲಿಂಪಿಕ್ ಕ್ರೀಡಾಕೂಟ. ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತದೆ. ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ? 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇಂತಹ ಒಲಿಂಪಿಕ್ಸ್ ಕ್ರೀಡೆಗಳು ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭ ಆಗಿ ಕ್ರಿಸ್ತ ಶಕ 394ರವರೆಗೆ ನಡೀತಾರೆ. ಎಷ್ಟರವರೆಗೆ? ಕ್ರಿಸ್ತ ಶಕ ಕ್ರಿಸ್ತಪೂರ್ವ 776ರಿಂದ ಪ್ರಾರಂಭವಾದಂತಹ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಕ್ರಿಸ್ತ ಶಕ 394ರವರೆಗೆ ಈ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತದೆ. ಎಷ್ಟರವರೆಗೆ? ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಪ್ರಾರಂಭ ಆಗಿದ್ದು ಕ್ರಿಸ್ತ ಪೂರ್ವ 776, ಅಲ್ಲಿಂದ ಎಲ್ಲಿಯವರೆಗೆ? ಕ್ರಿಸ್ತ ಶಕ 394. ಕ್ರಿಸ್ತ ಪೂರ್ವವನ್ನ ಯಾವ ರೀತಿಯಾಗಿ ಇದು ಮಾಡ್ತೇವೆ ನಾವು? ಅದನ್ನ ಏರಿಕೆ ಕ್ರಮದಲ್ಲಿ ನೋಡ್ತೇವೋ ಅಥವಾ ಇಳಿಕೆ ಕ್ರಮದಲ್ಲಿ ನೋಡ್ತೇವೆ? ಇಳಿಕೆ ಕ್ರಮದಲ್ಲಿ ನೋಡ್ತೇವೆ. ಕ್ರಿಸ್ತ ಶಕವನ್ನ ಏರಿಕೆ ಕ್ರಮದಲ್ಲಿ. ಅದೇನಾಗುತ್ತೆ? ಅದು ಇಳಿಕೆ 10, 9, 8 ಯಾವುದು? ಕ್ರಿಸ್ತ ಪೂರ್ವ. ಕ್ರಿಸ್ತ ಶಕ 1, 2, 3, 4 ಹೀಗೆ ಏರಿಕೆ ಕ್ರಮದಲ್ಲಿ ನಾವು ಅಂದ್ರೆ ಎಷ್ಟು ವರ್ಷಗಳ ಕಾಲ ನಡೀತು ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು? 776 ಪ್ಲಸ್ 396 ಎಷ್ಟಾಗುತ್ತೆ? 6 4 10 ದಶಕ 1 8 8 9 17 ದಶಕ 1 1 7 8 8 3 1170 ವರ್ಷಗಳು. ನಂತರ ಏನಾಗುತ್ತೆ ಮಕ್ಕಳ ಅಂತ ಹೇಳಿದ್ರೆ, ಕ್ರಿಸ್ತ ಪೂರ್ವ 776ರಲ್ಲಿ ಪ್ರಾರಂಭವಾದಂತಹ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡೆಗಳು ಕ್ರಿಸ್ತ ಶಕ 394ರವರೆಗೆ ನಡೀತದೆ. ನಂತರದಲ್ಲಿ ಈ ಒಂದು ಕ್ರೀಡಾಕೂಟವನ್ನ ರೋಮನ್ ದೊರೆ ಥಿಯೋಡೋಸಿಯಸ್ ಅಂತಕ್ಕಂಥದ್ದು. ಯಾರು? ರೋಮನ್ ದೊರೆ. ರೋಮನ್ನಿನ ದೊರೆ ಯಾರು? ರಾಜ. ರೋಮನ್ನಿನ ದೊರೆ ಥಿಯೋಡೋಸಿಯಸ್ ಈ ಕ್ರೀಡಾಕೂಟವನ್ನ ನಿಲ್ಲಿಸ್ತಾರೆ. ಯಾವ ಕ್ರೀಡಾಕೂಟವನ್ನ? ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಈ ಫ್ರಾನ್ಸಿನ ದೊರೆಯಾಗಿರ್ತಕ್ಕಂತಹ ರೋಮನ್ ದೊರೆಯಾಗಿರ್ತಕ್ಕಂಥ ಥಿಯೋಡೋಸಿಯಸ್ ಅಂತಕ್ಕಂಥವ್ರು ಈ ಕ್ರೀಡಾಕೂಟವನ್ನ ನಿಲ್ಲಿಸ್ತಾರೆ. ನಿಂತ ನಂತರ ಮಕ್ಕಳು ಬಹಳ ವರ್ಷಗಳ ಕಾಲ ಈ ಕ್ರೀಡಾಕೂಟ ಏನಾಗುತ್ತೆ? 394ರಲ್ಲಿ ನಿಂತಹ ಕ್ರೀಡಾಕೂಟ ಬಹಳ ವರ್ಷದವರೆಗೆ ಅದು ನಿಂತು ಹೋಗುತ್ತೆ. ನಂತರ ದಿನಗಳಲ್ಲಿ ಏನ್ ಮಾಡ್ತಾರೆ? ಫ್ರಾನ್ಸ್ ದೇಶದ ಯಾವ ದೇಶ?
ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್. ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ರವರ ಸತತ ಪ್ರಯತ್ನದ ಫಲವಾಗಿ ಅವರ ದೃಢ ಸಂಕಲ್ಪದ ಪರಿಣಾಮವಾಗಿ ಮಕ್ಕಳೇ ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು ರೂಪುಗೊಳ್ಳುತ್ತವೆ. ಯಾರ ಪರಿಶ್ರಮದಿಂದ? ಯಾವ ದೇಶದವರವರು? ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ರವರ ಸತತ ಪ್ರಯತ್ನದ ಫಲವಾಗಿ ಅವರ ದೃಢ ಸಂಕಲ್ಪದ ಪರಿಣಾಮವಾಗಿ ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 1894 ಬರ್ಕೋಬೇಕು. 1894 ಕ್ರಿಸ್ತ ಶಕ 1894ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಸಾರಾಬಾನಿನಲ್ಲಿ ಸೇರಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ನಡೆಯುತ್ತದೆ. 1894ರಲ್ಲಿ ಫ್ರಾನ್ಸ್ ದೇಶದ ಸಾರಾಬಾನ್ ಅಂತಕ್ಕಂಥ ಸ್ಥಳದಲ್ಲಿ ಎಷ್ಟರಲ್ಲಿ 1894ರಲ್ಲಿ ಫ್ರಾನ್ಸ್ ದೇಶದ ಒಂದು ಸ್ಥಳವಾಗಿರ್ತಕ್ಕಂತಹ ಸಾರಾಬಾನ್ ಅಂತಕ್ಕಂತಹ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ, ಅಂತಾರಾಷ್ಟ್ರೀಯ ಹವ್ಯಾಸಿ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ಎಲ್ಲ ನಡೀತದೆ 1894ರಲ್ಲಿ ಫ್ರಾನ್ಸ್ ದೇಶದ ಸಾರಾಬಾನ್ ಅಂತಕ್ಕಂತಹ ಸ್ಥಳದಲ್ಲಿ ನಡೀತದೆ. ಅಲ್ಲಿ ಈ ಬ್ಯಾರನ್ ಡಿ ಕೋಬರ್ಟಿನ್ ರವರು ಅಲ್ಲಿ ಒಂದು ವಿಷಯವನ್ನ ಮಂಡನೆ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಪುರಾತನ ಕಾಲದಲ್ಲಿ ನಡೀತಾ ಇದ್ದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಮತ್ತೆ ಯಾಕೆ ನಾವು ಪ್ರಾರಂಭ ಮಾಡಬಾರದು ಅಂತಕ್ಕಂಥ ವಿಷಯವನ್ನ ಏನ್ ಮಾಡ್ತಾರೆ, ಯೋಜನೆಯನ್ನ ಮಂಡನೆ ಮಾಡ್ತಾರೆ. ಯಾರು ಮಂಡನೆ ಮಾಡ್ತಾರೆ? ಪಿಯರೆ ಡಿ ಕೋಬರ್ಟಿನ್. ಪಿಯರೆ ಡಿ ಕೋಬರ್ಟಿನ್ ಅವರನ್ನ ಆಧುನಿಕ ಒಲಿಂಪಿಕ್ಸ್ ನ ಜನಕ ಅಂತ ಕರೀತಾರೆ. ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಜನಕ ಅಂತೇಳಿ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ಅವರನ್ನ ಕರೀತಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, 1894ರಲ್ಲಿ ಫ್ರಾನ್ಸ್ ದೇಶದ ಸಾರಾಬಾನ್ ಅಂತಕ್ಕಂಥ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಆ ವಿಷಯವನ್ನ ಯೋಜನೆಯನ್ನ ಮಂಡಿಸಿದ ನಂತರ ಅಲ್ಲಿ ಭಾಗವಹಿಸಿದಂತ ಅಂತಾರಾಷ್ಟ್ರೀಯ ಅಂತ ಹೇಳಿದ್ರೆ ಹಲವಾರು ದೇಶದ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಅಂತಾರಾಷ್ಟ್ರೀಯ ಅಂದ್ರೆ ಬೇರೆ ಬೇರೆ ದೇಶಗಳು, ಅಲ್ಲಿ ಕ್ರೀಡಾ ಪ್ರತಿನಿಧಿಗಳು ಅಲ್ಲಿ ಆ ಒಂದು ಕ್ರೀಡಾ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದಂತ ಸಂದರ್ಭದಲ್ಲಿ ಈ ಯೋಜನೆ ಎಲ್ಲಾ ರಾಷ್ಟ್ರಗಳು ಹೋಗ್ತಾರೆ. ಹೌದು, ಏನು ಪುರಾತನ ಕಾಲದಲ್ಲಿ ನಡೀತಾ ಇದ್ದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆಯನ್ನು ಮಂಡನೆ ಮಾಡಿದಂತ ಯೋಜನೆಯನ್ನ ಅದೇನ್ ಮಾಡ್ತಾರೆ, ಎಲ್ಲರೂ ಕೂಡ ಹೋಗ್ತಾರೆ. ಎಷ್ಟರಲ್ಲಿ? ಒಪ್ಪಿಗೆ ಆದ ನಂತರ ಏನ್ ಮಾಡ್ತಾರೆ, 9 ರಾಷ್ಟ್ರಗಳನ್ನು ಒಳಗೊಂಡಂತಹ, ಎಷ್ಟು ರಾಷ್ಟ್ರಗಳು? 9 ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಂತ ಒಂದು ಸಮಿತಿಯನ್ನ ಅಲ್ಲೇ ರಚನೆ ಮಾಡ್ತಾರೆ. ಆಯ್ತು, ನಿಮ್ಮೆಲ್ಲರ ಒಪ್ಪಿಗೆ ಇಲ್ಲಿ ಆಯ್ತು ಅಂದಾಗ ಮುಂದುವರಿಬೇಕು ಬೇಡ, ಅದಕ್ಕೆ ಏನ್ ಬೇಕು, ಒಂದು ಸಮಿತಿ ಬೇಕು ಅಂದಾಗ ಏನ್ ಮಾಡ್ತಾರೆ, 9 ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಸಮಿತಿಯನ್ನ 1894ರಲ್ಲಿ ಸಾರಾಬಾನಿನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ, ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಎಷ್ಟರಲ್ಲಿ? 1894. ಇದೇ ಈಗೇನು 1894
ದೇಶದ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ಏನಿದೆ, ಈ ಸಮಿತಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಾಗಿ ನೇಮಕಗೊಂಡಿದೆ. ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಯಾವ ಸಮಿತಿ? ಸಮಿತಿಯಲ್ಲಿ ಎಷ್ಟು ಜನ ಪ್ರತಿನಿಧಿಗಳಿರ್ತಾರೆ? 9 ದೇಶದ ಪ್ರತಿನಿಧಿಗಳು ಒಳಗೊಂಡಂತಹ ಈ ಏನು ಸಮಿತಿ ಇದೆ, ಆ ಸಮಿತಿಯನ್ನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂತ ಬಿಟ್ಟು ಅದನ್ನ ಕರೀತಾರೆ. ಇದರ ಮೊದಲ ಅಧ್ಯಕ್ಷರಾಗಿ, ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ, ಯಾವ ದೇಶದ ಬರ್ಕೋಬೇಕು? ಗ್ರೀಕ್ ದೇಶದ ಡೆಮಿಟ್ರಿಯಸ್ ಮಿಕೇಲಾಸ್. ಯಾವ ದೇಶದ ಮಕ್ಕಳೇ? ಗ್ರೀಕ್ ದೇಶದ ಡೆಮಿಟ್ರಿಯಸ್ ಮಿಕೇಲಾಸ್ ಇವರು ಅಧ್ಯಕ್ಷರ. ಗ್ರೀಕ್ ದೇಶದ ಡೆಮಿಟ್ರಿಯಸ್ ಮಿಕೇಲಾಸ್ ಅಂತಕ್ಕಂಥವನು ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಒಲಿಂಪಿಕ್ ಸಮಿತಿ ಅಧ್ಯಕ್ಷರಾಗ್ತಾರೆ. ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾಗಿ ಯಾರಾಗ್ಬೋದು? ಯಾರು ಕಾರ್ಯದರ್ಶಿಯಾಗಿ? ಪಿಯರೆ ಡಿ ಕೂಬರ್ಟಿನ್, ಬ್ಯಾರನ್ ಪಿಯರೆ ಡಿ ಕೂಬರ್ಟಿನ್ ಅವರು ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾನೆ. ಈ ಸಮಿತಿ 1896ರಲ್ಲಿ ಈ ಸಮಿತಿ ರಚನೆಯಾಗಿದ್ದು 1894ರಲ್ಲಿ. ಇದೇ ಸಮಿತಿ 1896ರ ಏಪ್ರಿಲ್ 5ನೇ ತಾರೀಕು, ಎಷ್ಟನೇ ತಾರೀಕು? 1896 ಏಪ್ರಿಲ್ 5. ಏಪ್ರಿಲ್ 5ನೇ ತಾರೀಕು ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಈ ಸಮಿತಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಯಾವ ಸಮಿತಿ? ಗ್ರೀಕ್ ದೇಶದ ಡೆಮಿಟ್ರಿಯಸ್ ಮಿಕೇಲಾಸ್ ಅಧ್ಯಕ್ಷರು, ಹಾಗೆಯೇ ಬ್ಯಾರನ್ ಡಿ ಕೂಬರ್ಟಿನ್. ಯಾವ ದೇಶದವರು? ಫ್ರಾನ್ಸ್. ಬ್ಯಾರನ್ ಪಿಯರೆ ಡಿ ಕೂಬರ್ಟಿನ್ ಇವರ ಅಧ್ಯಕ್ಷತೆಯಲ್ಲಿ 1896 ಏಪ್ರಿಲ್ 5ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ಅಂತಕ್ಕಂಥ ಸ್ಥಳದಲ್ಲಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡ್ತಾರೆ. ನಂತರದಲ್ಲಿ 1894ರಲ್ಲಿ ರಚಿತವಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್ ಅಂತಕ್ಕಂಥ ನಗರದಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್ನ 1894ರಲ್ಲಿ ರಚಿತವಾದಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಲೂಸಾನ್. ಸ್ವಿಟ್ಜರ್ಲ್ಯಾಂಡಿನ ಲೂಸಾನ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್ ಅಂತಕ್ಕಂಥ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾದ್ರೆ ಈ ಸಮಿತಿಯ ಮುಖ್ಯ ಕಾರ್ಯ ಏನಪ್ಪ? ಇದೊಂದು ಸ್ವತಂತ್ರ ಸ್ವಾಯತ್ತತೆಯಿಂದ ಕೂಡಿರ್ತಕ್ಕಂಥ ಒಂದು ಸಂಸ್ಥೆ. ಇದರಲ್ಲಿ ರಾಜಕಾರಣ ಏನಿಲ್ಲ. ಯಾವುದರಲ್ಲಿ? ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಲ್ಲಿ
ಇದು ಒಲಿಂಪಿಕ್ ಕ್ರೀಡೆಗಳನ್ನ ನಿಯಂತ್ರಿಸಿ ನಿರ್ದೇಶಿಸುವಂತಹ ಹೊಣೆಗಾರಿಕೆಯನ್ನು ಮಾತ್ರ ಕಾರ್ಯನಿರ್ವಹಿಸುತ್ತೆ. ಒಂದು ಬಾರಿ 2020ನೇ ಒಲಿಂಪಿಕ್ಸ್ ಕ್ರೀಡಾಕೂಟಗಳನ್ನು ಟೋಕಿಯೋದಲ್ಲಿ ಎಲ್ಲಿ ನಡೀತು? ಟೋಕಿಯೋದಲ್ಲಿ ನಡೆದಂತ ಯಾವ ರೀತಿಯಾಗಿ ನೀವು ಅದರ ಸಂಘಟನೆ ಮಾಡಬೇಕು, ಹೇಗೆ ಏನು ಅಂತ ಹೇಳ್ಬಿಟ್ಟು ನಿರ್ದೇಶನವನ್ನು ಮಾತ್ರ ಈ ಒಂದು ಸಮಿತಿ ಅವರಿಗೆ ಕೊಡುತ್ತೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಆದರೆ ಹಣಕಾಸಿನ ನೆರವನ್ನು ಇಟ್ಕೊಂಡು ಯಾವ ರಾಷ್ಟ್ರ ಆತಿಥ್ಯವನ್ನು ವಹಿಸಿಕೊಳ್ಳುತ್ತೋ ಆ ರಾಷ್ಟ್ರ ಅದರ ಖರ್ಚು ವೆಚ್ಚವನ್ನು ಮಾತ್ರ ವಹಿಸಿಕೊಂಡು ಕಾರ್ಯವನ್ನು ನಿರ್ವಹಿಸ್ತೀವಿ. ನಾವು ಹೇಳ್ತೇವೆ ಈಗ ವಲಯ ಮಟ್ಟದ ಕ್ರೀಡಾಕೂಟದ ಇಂಥ ಶಾಲೆಯವರು ನಡೆಸಿ ಅಂತ ಏನ್ ಮಾಡ್ತಾರೆ, ಬೇರೆಯವರು ಕೊಡ್ತಾರೆ ಅನ್ನೋದು ಇಲ್ಲ. ನಾವು ಹೇಗೆ ನಮ್ಮ ಶಾಲೆಯವರೇ ಆಗುತ್ತಿದ್ದಾರೆ ಬಳಸಿ ಕ್ರೀಡಾಕೂಟವನ್ನು ಇಲ್ಲಿ ನಡೆಸ್ಕೊಳ್ತೀವಿ, ಹಾಗೆಯೇ ಯಾವ ದೇಶ ಅದರ ಆತಿಥ್ಯವನ್ನು ವಹಿಸಿಕೊಳ್ಳುತ್ತೋ ಅದರ ಸಂಪೂರ್ಣ ಖರ್ಚಿನ ವಿವರವನ್ನು ಖರ್ಚನ್ನ ಯಾವ ದೇಶ ಬಳಸುತ್ತೆ, ಆತಿಥ್ಯವನ್ನು ವಹಿಸಿರ್ತಕ್ಕಂತಹ ದೇಶ ಅದರ ಖರ್ಚು ವೆಚ್ಚವನ್ನು ಬಳಸುತ್ತೆ. ಆದರೆ ಒಲಿಂಪಿಕ್ ಸಮಿತಿಯ ಕರ್ತವ್ಯ ಏನಪ್ಪ ಅಂತಂದ್ರೆ ಸಂಘಟನೆ ಮಾಡ್ತಕ್ಕಂಥದ್ದು ಮತ್ತೆ ನಿರ್ದೇಶನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಸಮಿತಿ, ಯಾವ ಸಮಿತಿ, ನ್ಯಾಷನಲ್ ಒಲಿಂಪಿಕ್ ಸಮಿತಿ. ಹೀಗೆ ಈ ಒಂದು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಪ್ರಾರಂಭ ಆಗ್ತದೆ. ಇಲ್ಲಿ ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ಯಾವುದೇ ಇವ್ ನಮ್ಮವರಪ್ಪ ಆಯ್ಕೆ ಮಾಡ್ಕೊಳ್ಳಿ ಸಾಧ್ಯನೇ ಇಲ್ಲ. ಇಲ್ಲಿ ಪ್ರಮುಖವಾಗಿ ಮಹತ್ವ ಕೊಡ್ತಕ್ಕಂಥದ್ದು ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಸ್ಪರ್ಧೆಯ ನೈಪುಣ್ಯತೆ ಮತ್ತೆ ಅವನ ದೈಹಿಕ ಸಾಮರ್ಥ್ಯ. ಆ ಕ್ರೀಡಾಪಟು ಆ ಕ್ರೀಡೆಯಲ್ಲಿ ಅವನ ಏನು ನೈಪುಣ್ಯತೆ ಮತ್ತೆ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ ಮಾತ್ರ ಆ ಕ್ರೀಡಾಪಟುವನ್ನು ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕೊಂಡೊಯ್ಯ ಬಂದದ್ದು. ಹಾಗಾದ್ರೆ ಈ ಒಲಿಂಪಿಕ್ಸ್ ಕ್ರೀಡಾಕೂಟದ ಧ್ಯೇಯ ಏನು? ಒಂದು ವ್ಯಾಖ್ಯೆ ಇದೆ, ಧ್ಯೇಯ ವ್ಯಾಖ್ಯೆ ಇದೆ. ಏನಪ್ಪ ಅಂತ ಹೇಳಿದ್ರೆ ಇದೊಂದು ಸಾಮೂಹಿಕ ಕಾರ್ಯಕ್ರಮ. ಯಾವುದಿದು? ಒಲಿಂಪಿಕ್ಸ್ ಕ್ರೀಡಾಕೂಟ ಒಂದು ಸಾಮೂಹಿಕ ಕಾರ್ಯಕ್ರಮ. ಇದು ಅದನ್ನ ಡೈಡನ್ ಅಂತಕ್ಕಂಥವನು ತನ್ನದೇ ಆಗಿರ್ತಕ್ಕಂಥ ಧ್ಯೇಯ ವಾಕ್ಯವನ್ನ ಬರೆದಿರ್ತಕ್ಕಂಥ ಡೈಡನ್ನ ಧ್ಯೇಯ ವಾಕ್ಯ. ಡೈಡನ್ನ ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ಸೈಟಿಯಸ್ Altius Fortius. Altius Altius Fortius. ಏನು ಸೈಟಿಯಸ್ ಅಂದ್ರೆ ಇನ್ನೂ ವೇಗ. Scientist means Altius ಇನ್ನೂ ಎತ್ತರ. ಇನ್ನೂ ಶಕ್ತಿ. ಕನ್ನಡದಲ್ಲಿ ಸೈಟಿಯಸ್ ಅಂದ್ರೆ ಇನ್ನೂ ವೇಗ, ಹೆಚ್ಚು ಹೆಚ್ಚು ನೈಪುಣ್ಯತೆ, ಹೆಚ್ಚು ಹೆಚ್ಚು ದೈಹಿಕ ಸಾಮರ್ಥ್ಯ ಬೇಕು, ಸಾಲದು. ಇನ್ನು ಎಷ್ಟೆಷ್ಟು ದೈಹಿಕ ಸಾಮರ್ಥ್ಯವನ್ನು ನೈಪುಣ್ಯತೆಯನ್ನು ನೀನು ಹೊಂದುತ್ತೀಯೋ ಅಷ್ಟು ನೀನು ಮೇಲ್ಮಟ್ಟಕ್ಕೆ ಹೋಗ್ತೀಯ. ಮೇಲ್ಮಟ್ಟದಲ್ಲಿ ನೀನು ಕ್ರೀಡೆಯಲ್ಲಿ ಭಾಗವಹಿಸುವಂತ ಸಾಮರ್ಥ್ಯ ನಿನಗೆ ಬರ್ತದೆ ಅಂತಕ್ಕಂಥ. ಇಷ್ಟೇ ಓಡಬಲ್ಲೆ ಅಲ್ಲ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಒಬ್ಬರಿಗಿಂತ ಒಬ್ಬರು ಕ್ರೀಡಾಪಟುಗಳು ಏನಾಗಿರ್ತಾರೆ, ನೈಪುಣ್ಯತೆಯನ್ನು ಹೊಂದಿರ್ತಾರೆ, ಹೆಚ್ಚು ಹೆಚ್ಚು ದೈಹಿಕ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥವ್ರು ಇರ್ತಾರೆ. ಅವ್ರನ್ನ ಫೈಟ್ ಮಾಡಬೇಕು, ಸಾಕಾಗಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ನಿಲ್ಲಂಗೆ ಇಲ್ಲ. ಇದೇನಿದು ಚಕ್ರ ಇದ್ದ
ನಂತರದಲ್ಲಿ ಇನ್ನೂ ಎತ್ತರ ಆರಬೇಕು ನೀನು. ಇನ್ನೂ ಬೇಕು ನಿನಗೆ ಶಕ್ತಿ, ನಿಲ್ಲಂಗೇ ಇಲ್ಲ. ಇದು ಚಕ್ರೋಪಾದಿಯಲ್ಲಿ ಏನ್ ಮಾಡ್ಬೇಕಿದು ನಡೀತಾ ಇರಬೇಕು. ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ ಅಂತ ಅಂದ್ರೆ ರೈಟಿಯಸ್, ಆಲ್ಟಿಯಸ್, ಫೋರ್ಟಿಯಸ್. ಇದು ಒಲಿಂಪಿಕ್ಸ್ ಕ್ರೀಡಾಕೂಟದ ಧ್ಯೇಯ ವಾಕ್ಯ. ನಾನು ತಿಳ್ಕೊಳ್ಬೋದು ನಾವು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಬಗ್ಗೆ ಪ್ರಾಜೆಕ್ಟ್ ಅನ್ನು ಬರೀ. ಅದಕ್ಕೋಸ್ಕರ ಒತ್ತಿ ಹೇಳ್ತಾ ಇದ್ದೀವಿ. ಒಲಿಂಪಿಕ್ಸ್ ಕ್ರೀಡಾಕೂಟ ಧ್ಯೇಯ ವಾಕ್ಯವನ್ನು ಬರೆಯಿರಿ. ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಗುರಿ ಏನು? ಏನ್ ಮತ್ತು ಕಲಿ ಏನು ಗುರಿ? ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧೆಯ ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದೇ ಒಲಿಂಪಿಕ್ಸ್ನ ಮುಖ್ಯ ಗುರಿ. ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧೆಯ ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದೇ ಒಲಿಂಪಿಕ್ಸ್ನ ಮುಖ್ಯ ಗುರಿ. ಗೊತ್ತಾಯ್ತಾ? ಏನು ಗುರಿ? ಒಲಿಂಪಿಕ್ಸ್ ಗುರಿ ಏನು? ಅವನ ನೈಪುಣ್ಯತೆ, ಆ ಕ್ರೀಡೆಯಲ್ಲಿ ಎಷ್ಟು ನೈಪುಣ್ಯತೆಯನ್ನು ಹೊಂದಿದ್ದಾನೆ, ಅವನು ಎಷ್ಟು ದೈಹಿಕ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ನಾವು ಮಾಡ್ತೇವೆ ಬೇಗ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡ್ತೀವಿ, ಬೇಗ ಓಡಿಸ್ತೀವಿ. ಬಲ, ಕಷ್ಟ ಸಹಿಷ್ಣುತೆ ಎಷ್ಟಿದೆ ನಿಮ್ಮೊಂದಿಗೆ? ವರ್ಷಕ್ಕೆ 2 ಬಾರಿ ದೈಹಿಕ ಶಿಕ್ಷಣ ಆದರೂ ನಿಮ್ಗೆ ಏನ್ ಮಾಡ್ಬೇಕು? ನಾವು ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಮಾಡಿ. ಆದ್ರೆ ಒಲಿಂಪಿಕ್ಸ್ ನಲ್ಲಿ ಆ ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಸ್ಪರ್ಧೆಯ ನೈಪುಣ್ಯತೆ ಮತ್ತೆ ಆತನ ದೈಹಿಕ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನ ಪರೀಕ್ಷಿಸ್ತಕ್ಕಂಥದ್ದೇ ಒಲಿಂಪಿಕ್ಸ್ ಕ್ರೀಡಾಕೂಟದ ಮುಖ್ಯ ಗುರಿ. ಯಾರು ಹೇಳ್ತೀರಿ ಒಲಿಂಪಿಕ್ಸ್ ಕ್ರೀಡಾಕೂಟದ ಮುಖ್ಯ ಗುರಿ? ಎನಿಬಡಿ? ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಸ್ಪರ್ಧೆಯ ದೈಹಿಕ ಸಾಮರ್ಥ್ಯ ಮತ್ತು ನೈಪುಣ್ಯತೆ ಮತ್ತೆ ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದೇ ಒಲಿಂಪಿಕ್ಸ್ನ ಮುಖ್ಯ. ಹೇಳಿದಾರೆ ಹಾಗೆ ಸೈಟಿಯಸ್, ಆಲ್ಟಿಯಸ್, ಫೋರ್ಟಿಯಸ್. ಸೈಟಿಯಸ್ ಅಂದ್ರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ. ಇಲ್ಲಂಗೆ ಇಲ್ಲ. ಇಲ್ಲಪ್ಪ ನಾನು ಓಡಬಲ್ಲೆ, ಇನ್ನೂ ಪ್ರಾಕ್ಟೀಸ್ ಬೇಕು ನಿನಗೆ. ನೀನೇನ್ ಮಾಡ್ತಾ ಇರೋದು ನಿರಂತರವಾಗಿರ್ತಕ್ಕಂಥ ಅಂದ್ರೆ ತರಬೇತಿ ಪಡಿತಾನೆ ಇರಬೇಕು. ಅಂದಾಗ ಮಾತ್ರ ನೀನು ಮೇಲ್ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಿರ್ಧರಿಸ. ಯಾವುದು? ವಿಶ್ವದಲ್ಲೇ ಅತಿ ಎತ್ತರದ ಮಟ್ಟದಲ್ಲಿ ನಡೀತಕ್ಕಂತಹ ಕ್ರೀಡಾಕೂಟ ಯಾವುದಪ್ಪ ಅಂತ ಹೇಳಿದ್ರೆ ಇದು ಒಲಿಂಪಿಕ್ಸ್ ಕ್ರೀಡಾಕೂಟ. ಅರ್ಥಾಗಿದೆಯಲ್ಲ? ಅರ್ಥಾಗಿದೆಯಲ್ಲ? ಹಾಗಾದ್ರೆ ಈ ಒಲಿಂಪಿಕ್ಸ್ ಕ್ರೀಡಾಕೂಟ, ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಎಷ್ಟರಲ್ಲಿ ನಡೆದವು? ಲಾಸ್ಟ್ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಎಷ್ಟರಲ್ಲಿ ಪ್ರಾರಂಭ ಆದವು? ಏನು 776? ಕ್ರಿಸ್ತ ಪೂರ್ವ 776. ಅದು ಕೂಡ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ನಡೀತದೆ. ವೆರಿ ಗುಡ್. ಕೂತೋ. ಎಷ್ಟರವರೆಗೆ ನಡೀತದೆ? ಕ್ರಿಸ್ತ ಶಕ